ಮೆಂಬರ್ಸ್ ವಿಜಯಲಕ್ಷ್ಮಿ ಮೊಬೈಲ್ ಅಣ್ಣ ಒಂಚೂರು ಲೆಫ್ಟ್ ರೈಟ್ ತಗೊಂಡ ನೀವು ರೈಟ್ ಸೈಡ್ ಇರೋರು ಸಾಕು ಜಮ್ಮು ಕಾಣಿಸ್ತೆ ಒಬ್ರು ಡೈರೆಕ್ಟರ್ ಸಿಕ್ಲಿ ನಮ್ಗೂ ಈ ಕಡೆ ಆ ಕಡೆ ಮುಂದೆ ಮುಂದೆ ಕ್ಯಾಮ್ರಾ ಸರ್ ಸರ್ ಕ್ಯಾಮ್ರಾ ಇದೆ ಮುಂದೆ ತಗೊಂಡು ಬಿಡ್ರಪ್ಪ ವಿಡಿಯೋ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಣ್ಣ ಕೈ ಕೊಡಿ ಒಂದು 2 ನಿಮಿಷ ಆಗೇ ಇರಿ ಸರ್ ಸ್ವಲ್ಪ ಹಿಂದೆ ಬಪ್ಪ ಸ್ವಲ್ಪ ಹಿಂದೆ ಬಪ್ಪ ಕಾಣೋದೇ ಬಿಡ ಒಳ್ಳೆ ಆಡ್ ಬಂದಾಗ ನೀನು ಕರೆದು ಬಿಡ್ತೀಯಾ ಉದಯಣ್ಣ ಹಿಂಗೆ ಈ ಕಡೆ ನೋಡಿ ನೋಡಿ ಸರ್ ಮದೇ ಸರ್ ಮದೇ ಸರ್ ಅತ್ಯಂತ ಆಕಾಂಕ್ಷಿ ಯೋಜನೆಗಳು ನಮ್ಮ ಪಂಚ ಗ್ಯಾರಂಟಿಯ ಮೂಲಕ ಜನರ ಬದುಕನ್ನು ಕಟ್ಟುವಂತಹ ಒಂದು ದೃಢ ಸಂಕಲ್ಪವನ್ನು ಕಾಂಗ್ರೆಸ್ ಸರ್ಕಾರ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ನಾವು ಹೇಳಿದಂಗೆ ನುಡಿದಂತೆ ನಡೆದಿರುವಂತಹ ಸರ್ಕಾರ ಕರ್ನಾಟಕದಲ್ಲಿ ಏನು 3 ವರ್ಷ ಪೂರೈಸುವಂತಹ ಹಂತಕ್ಕೆ ಬಂದಿದೆ. ನಮ್ಮ 5 ಗ್ಯಾರಂಟಿಗಳ ಮೇಲುಸ್ತುವಾರಿಯನ್ನು ರಾಜ್ಯ ಮಟ್ಟದ ಸಮಿತಿ, ಜಿಲ್ಲಾ ಮಟ್ಟದ ಸಮಿತಿ 2 ರಚಿಸಿ ಇದರ ಮೇಲುಸ್ತುವಾರಿ ಮಾಡುವಂತಹ ಪ್ರಯತ್ನ ಮಾಡಿದಂತಹ ಸಂದರ್ಭದಲ್ಲಿ ತಾಲೂಕಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಫಲಾನುಭವಿಗಳನ್ನ ತಲುಪುವಂಥದ್ದಕ್ಕೆ ಕಷ್ಟ ಸಾಧ್ಯಗಳಿತ್ತು. ತದನಂತರ ತಾಲೂಕು ಸಮಿತಿಗಳನ್ನ ರಚನೆ ಮಾಡಿದಂಥದ್ದು ನಾವು ನೋಡಿದ್ದೇವೆ. ಆದರೆ ನಗರ ಪ್ರದೇಶದಲ್ಲಿ ಇದು ಇನ್ನಷ್ಟು ಸಮಸ್ಯೆಗೆ ಗುರಿಯಾದಂತಹ ಕಾರಣದಿಂದ ರಾಜ್ಯ ಸರ್ಕಾರ ಬೆಂಗಳೂರು ನಗರಕ್ಕೆ 28 ವಿಧಾನಸಭಾ ಕ್ಷೇತ್ರಗಳಿಗೆ ಪ್ರತ್ಯೇಕವಾದಂತಹ ಸಮಿತಿಗಳನ್ನ ಮಾಡಿ ಈಗ ಮೈಸೂರು ಮಹಾನಗರ ಪಾಲಿಕಾ ವ್ಯಾಪ್ತಿಯಲ್ಲಿರುವಂಥ 3 ವಿಧಾನಸಭಾ ಕ್ಷೇತ್ರಕ್ಕೂ ಪ್ರತ್ಯೇಕವಾದಂಥ ಸಮಿತಿಗಳನ್ನ ರಚಿಸಿದೆ. ಅದರಂತೆ ನಮ್ಮ ಪಕ್ಷದ ಅತ್ಯಂತ ಹಿರಿಯ ಸದಸ್ಯರು ಬಹಳ ವರ್ಷಗಳಿಂದ ಸಂಘಟನೆಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಅವರು ಪಕ್ಷಕ್ಕೆ ದುಡಿದಿರುವಂತಹ ಪರಿಣಾಮವಾಗಿ ಜನರ ನಾಡಿ ಮಿತವನ್ನು ಭಾಳ ಹತ್ತಿರದಿಂದ ಬಲ್ಲವರಾಗಿರುವಂತಹ MN ಮಹದೇವರವರಿಗೆ ನಾವು ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ಪಂಚ ಗ್ಯಾರಂಟಿ ಯೋಜನೆಯ ಸಮಿತಿಯ ಅಧ್ಯಕ್ಷರಾಗಿ ಮಾಡಿ ನಮ್ಮಲ್ಲಿ ಮಹಿಳೆಯರು, ಯುವಕರು, ಸಮಾಜದ ಉದ್ದಕ್ಕೂ ಯಾರು ಜನರ ಜೊತೆಗೆ ಹೆಚ್ಚಿನ ಸ್ಪಂದನೆ ನೀಡ್ತಾ ಇದ್ದಾರೆ ಅಂಥವ್ರಿಗೆ ನಾವು ಸದಸ್ಯರು ಕೂಡ ನಾವು ಈಗಾಗಲೇ ನೇಮಿಸಿದ್ದೀವಿ. ಒಂದು ವಿಶ್ವಾಸ ನನಗಿದೆ, ನಾನು ಇವತ್ತು ರಚಿಸಿರುವಂಥ ಈ ತಂಡ ಜನರಿಗೆ ಬಹಳ ಹತ್ತಿರವಾಗಿ ಕೆಲಸ ಮಾಡುವಂತಹ ಒಂದು ಶ್ರಮ ವಹಿಸುತ್ತೆ ಅನ್ನೋ ನಂಬಿಕೆ ನನಗಿದೆ. ಇದರ ಜೊತೆಗೆ ಪಕ್ಷದ ಸಿದ್ಧಾಂತಗಳು ಅದರಂತೆ ನಾವು ಕೊಟ್ಟಿರುವಂಥ ಈ ಕಾರ್ಯಕ್ರಮ ಮನೆ ಮನೆಗೆ ತಲುಪಿಸುವಂತಹ ಕೆಲಸ ಕೆಲವರಿಗೆ ಬೇಕೋ ಬೇಡವೋ ಆದರೂ ಸಿಗ್ತಾ ಇದೆ.
ಕೆಲವರಿಗೆ ಅರ್ಹರಿದ್ದು ಅವ್ರಿಗೆ ಸಿಗ್ತದೆ ಸಾಧ್ಯ ಆಗ್ತಾ ಇಲ್ಲ. ಸೊ ಅದನ್ನು ನಾವು ಈ ಏನು ವ್ಯತ್ಯಾಸಗಳಿದೆ ಅದನ್ನು ಸರಿ ಮಾಡುವಂಥ ಕೆಲಸಕ್ಕೂ ಕೂಡ ನಾವು ಹೆಚ್ಚಾಗಿ ಕೆಲಸ ಮಾಡಬೇಕಾಗುತ್ತೆ. ಈ ಯೋಜನೆಯಲ್ಲಿ ಯಾರಾದರೂ ಅನರ್ಹರಾಗಿ ಯಾರಾದರೂ ಇದ್ದರೂ ಕೂಡ ಯಾವುದೇ ಮುಲಾಜೆ ಇಲ್ಲ. ಯಾಕಂದರೆ ಇದು ತೀರಾ ಬಡವರಿಗೆ ಇದನ್ನು ತಲುಪಿಸಬೇಕಾಗಿರುತ್ತೆ. ಇದರ ಜೊತೆಗೆ ವಿದ್ಯಾರ್ಹತೆ ಹೊಂದಿರುವಂತಹ ಪದವೀಧರರಾಗಿರ್ಬೋದು, ಡಿಪ್ಲೊಮಾ ಮಾಡಿರೋರಾಗಿರ್ಬೋದು, ಅವರಿಗೆ ಮಾಹಿತಿಯ ಕೊರತೆಯಿಂದಾಗಿ ಅವರು ಏನಾದರೂ ಇಲ್ಲಿ ಅವರು ನೋಂದಣಿ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರು ಕೂಡ ಅವ್ರಿಗೂ ಕೂಡ ಇಲ್ಲಿ ಸೇರಿಸುವಂಥ ಕೆಲಸ ಮಾಡೋಕ್ಕೆ ನಾವು ಕೆಲಸ ಮಾಡಬೇಕಾಗುತ್ತೆ. ಈ ರಚಿಸಿರುವಂಥ ಸಮಿತಿ ಪಕ್ಷದ ಮತ್ತು ನಮ್ಮ ಕಾಂಗ್ರೆಸ್ ಸರ್ಕಾರದ ಆಶ್ರಯಗಳನ್ನ ಮನೆ ಮನೆಗೆ ತಲುಪುವಂಥದ್ರಲ್ಲಿ ಯಶಸ್ವಿ ಆಗಲಿ ಅಂತ ನಾನು ಶುಭ ಹಾರೈಸ್ತೀನಿ.